ನಾವಿವತ್ತು ಕೇರಳದ ಊಟಿ ಅಂತ ಫೇಮಸ್ ಆಗಿರೋ ರಾಣಿಪುರಂ ಹಿಲ್ ಸ್ಟೇಷನ್ ಹೋಗ್ತಾ ಇದ್ದೇವೆ. ನಾವು ಕಾಂಜಂಗಾಡ್ ಕೇರಳ ಶಿಫ್ಟ್ ಆಗಿ ಆಲ್ಮೋಸ್ಟ್ 4 ಇಯರ್ಸ್ ಆಯಿತು. ಬಟ್ ಇದೊಂದು ಪ್ಲೇಸಿಗೆ ಹೋಗಬೇಕು ಅಂತ ತುಂಬ ಟೈಮಿಂದ ಅಂದ್ಕೊಳ್ತಾ ಇದ್ದೆ. ಬಟ್ ನನಗೆ 4 ಇಯರ್ಸ್ ಕಂಪ್ಲೀಟಾಗಿ ಇಲ್ಲೇ ಇರಲಿಕ್ಕಾಗಲಿಲ್ಲ. ಸ್ವಲ್ಪ ಟೈಮು ಒಂದಷ್ಟು ಕಮಿಟ್ಸ್ಮೆಂಟ್ಸಿಂದ ಸ್ವಲ್ಪ ಟೈಮ್ ಮನೆ ಮತ್ತು ಇಲ್ಲಿ ಹಾಗೇ ಆಯಿತು. ಹಾಗಾಗಿ ಹೋಗಲಿಕ್ಕಾಗಲಿಲ್ಲ. ಸೊ ಫೈನಲಿ ಈಗ ಡಿಸೈಡ್ ಮಾಡಿ ಈ ಸಲ ಹೊರಟ್ವಿ. ಸೊ ನಾವಿಬ್ಬರೇ ಹೋದರೆ ಅಷ್ಟೊಂದು ಫನ್ ಇರಲ್ಲ ಅಂತ ಹೇಳಿ ಇವರ PhD ಸ್ಕಾಲರ್ಸ್ ಒಂದು 3 ಜನ, ಅಂದರೆ ಇವರ ಅಂಡರ್ PhD ಮಾಡ್ತಿರೋ ಒಂದು 3 ಜನನ ಸಹ ಬರ್ಲಿಕ್ಕೆ ಹೇಳಿದ್ವಿ. ಈ ಟೈಮ್ ಆ್ಯಕ್ಚುಲಿ ಬೆಸ್ಟ್ ಅನ್ಕೋತೇನೆ ಈ ಥರ ಹಿಲ್ ಸ್ಟೇಷನ್ ಎಲ್ಲ ಹೋಗಲಿಕ್ಕೆ. ರೈನಿ ಸೀಸನ್ನು, ಎಲ್ಲಿ ನೋಡಿದರೂ ಗ್ರೀನ್ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಹೋಗುವಾಗಲೇ ಆ ವ್ಯೂ ತುಂಬ ಚೆಂದ ಇತ್ತು. ಅದು ಬೆಟ್ಟ ಹತ್ತಲಿಕ್ಕೇ ಸುಮಾರು ಒಂದು 4-4.5 ಕಿಲೋಮೀಟರ್ ಅಷ್ಟು ನಡಿಲಿಕ್ಕಿತ್ತು. ಅಂದರೆ ಬೆಟ್ಟ ಹತ್ತುತ್ತಾನೆ ನಡೆಯೋದು. ಆ ದಾರಿ ಅಷ್ಟು ಸುಲಭ ಇರಲಿಲ್ಲ. ಏರು ತಗ್ಗು, ಇಳಿಯೋದು, ಹತ್ತೋದು, ಕಲ್ಲು ತುಂಬ ಇದಿತ್ತು. ಸೊ ನನಗೆ ನಾನು ಆವಾಗ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ, ಇವಾಗ ಏನಾದರೂ ನಮ್ಮ ಚಪ್ಪಲಿ ಕಟ್ಟಾಯಿತು ಅಂದರೆ ಮಧ್ಯದಲ್ಲಿ ನಾವು ರಿಟರ್ನ್ ಹೋಗೋದು ಹೇಗೆ ಅಂತ ಹೇಳ್ತಾ ಇದ್ವಿ. ಆಗ ನನಗೆ ಸಡನ್ನಾಗಿ ಮೈಂಡಿಗೆ ಬಂತು, ಈಗ ಶಬರಿಮಲೆ ಯಾತ್ರೆ ಮಾಡೋ ಸ್ವಾಮಿಗಳು ಚಪ್ಪಲಿನೇ ಹಾಕದೆ ಆ ಬೆಟ್ಟ ಹೇಗಿದೆ ಅನ್ನೋ ಇಮ್ಯಾಜಿನೇಷನ್ ನನಗಿಲ್ಲ. ಮೇ ಬಿ ಇದಕ್ಕಿಂತ ಕ್ರಿಟಿಕಲ್ ಇದ್ದಿರ್ಬೋದು. ಸೊ ಹೇಗೆ ಹೋಗ್ತಾರೆ ಅಂತ ಯೋಚಿಸ್ತಾ ಇದ್ದೆ. ಈವನ್ ನನ್ನ ಅಣ್ಣ ಸಹ ಹೋಗ್ತಾನೆ ಯಾವಾಗಲೂ. ಅವನು ಆ ಎಕ್ಸ್ಪೀರಿಯನ್ಸನ್ನ ಯಾವಾಗಲೂ ಶೇರ್ ಮಾಡ್ತಾನೆ. ಅದನ್ನು ಹೇಳುವಾಗ ಅವನಿಗೆ ಕಣ್ಣಲ್ಲಿ ಫುಲ್ ನೀರು ಬರುತ್ತೆ. ಆ ಎಕ್ಸ್ಪೀರಿಯನ್ಸೇ ಅಷ್ಟೊಂದು ಅದ್ಭುತವಾಗಿದೆ ಅನಿಸುತ್ತೆ. ಶಬರಿಮಲೆ ಯಾತ್ರೆ ಮಾಡೋ ಎಲ್ಲ ಸ್ವಾಮಿಗಳಿಗೆ ನಾನು ಈ ಮೂಲಕ ಇಲ್ಲಿಂದನೇ ಒಂದು ನಮಸ್ಕಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಹಿಲ್ಸಿದು ಟಾಪಿಗೆ ಹೋದ್ವಿ. ಒಳ್ಳೆ ಆಯಿತು. ಒಳ್ಳೆ ಫೋಟೋಸು ಇದೆಲ್ಲ ತೆಗೆದು ಒಳ್ಳೆ ಮೆಮೊರಿನ ಕ್ರಿಯೇಟ್ ಮಾಡಿದ್ವಿ. ಸೊ ಓವರಾಲ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಸೊ ಕಾಲೆಲ್ಲ ಸಖತ್ ನೋವಾಯಿತು ಮಾತ್ರ ಬರುವಾಗ. ಸೊ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.